ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಶರ್ಟ್ ಅನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಸ್ನೇಹಿತರೆ. ಈ ಶರ್ಟ್ ಇಂದ ನಾನು ಇವತ್ತು ಕಟ್ ಮಾಡೋ ಮೆಜರ್ಮೆಂಟ್ ಬಂದು ಶರ್ಟ್ ಮತ್ತೆ ಮೆಜರ್ಮೆಂಟ್ ಬಂದು 26.5 ಇಂಚು ಟೋಟಲ್ ಲೆಂತ್ ಇದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 40, ಶೋಲ್ಡರ್ ಬಂದು 18, ಕಾಲರ್ ಬಂದು 15, ಹಾಗೆ ಸ್ಲೀವ್ ಲೆಂತ್ ಬಂದು 24, ಕಫ್ ಬಂದು 2.5 ಇಂಚು. ನನಗೆ ಸ್ಲೀವ್ ಲೂಸ್ ಬಂದು 16 ಇಂಚ್ ಇದೆ. ನೋಡಿ, ಈ ಮೆಜರ್ಮೆಂಟ್ಗೆ ನಾನು ಯಾವ ರೀತಿ ಶರ್ಟ್ ಅನ್ನು ಕಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕನ್ನಡದಲ್ಲಿ ಅದು ಹೇಳ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇದು ಬಂದು ನೋಡಿ ಡಬಲ್ ಪನ್ನ ಬಟ್ಟೆ. ನಾನಿಲ್ಲಿ ಮೊದಲಿಗೆ ಬಂದು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಅಂಚ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ. ಮೊದಲಿಗೆ ಬಂದು ನಾವು ಕೆಳಗಡೆಗೆ ಇಲ್ಲಿ ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಅನ್ನ ಹಾಕೋಣ. ನೋಡಿ, ಇಲ್ಲಿ ಸೀದಾ ಇರಲ್ಲ. ಸೀದಾ ಇಲ್ಲ ಅಂದ್ರೆ ನೀವು ಕೆಳಗಡೆಗೆ ಒಂದು ಲೈನ್ ಅನ್ನ ಹಾಕೋಬೇಕಾಗುತ್ತೆ. ಸ್ನೇಹಿತರೆ, ನಾವು ಗುಂಡಿ ಪಟ್ಟಿಗೋಸ್ಕರ ಇಲ್ಲಿ ಎಕ್ಸ್ಟ್ರಾ ಬಿಡಬೇಕು. ನಾನು ಇದನ್ನ ನೋಡಿ 2 ಇಂಚು ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ. ಟೋಟಲ್ ನಾನು 2 ಪೀಸ್ನು ಒಂದೇ ಸೈಜ್ಗೆ ಬಿಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಒಂದು ಪಾರ್ಟ್ ಅನ್ನ ಕಡಿಮೆ ಮಾಡ್ಕೋಬಹುದು. ನಾನು ಇದಕ್ಕೆ 2 ಇಂಚು ಬಿಡ್ತಾ ಇದ್ದೀನಿ. ನೋಡಿ, 2 ಪೀಸ್ ಹಾಕೊಂಡಿದ್ದೀನಿ. ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದೀವಿ. ನೋಡಿ, 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಅನ್ನ ಹಾಕೋಣ. ಇವಾಗ ಬಂದು ನೋಡಿ, ಮೊದಲಿಗೆ ನಾವು ಟೋಟಲ್ ಲೆಂತ್ ಎಷ್ಟಿದೆ ನೋಡಿ. ಶರ್ಟ್ ನ ಲೆಂತ್ ಒಂದು ಎಷ್ಟಿದೆ, 26.5 ಇಂಚ್ ಬೇಕು. ನೋಡಿ, ನೀವು ಯಾವ ತರ ಹೊಲಿತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಕ್ಸ್ಟ್ರಾ ಎಷ್ಟು ಮಾರ್ಜಿನ್ ಅನ್ನ ತಗೋಬೇಕು ಅನ್ನೋದು. ನೋಡಿ, 26 ಇದೆ, ನಾನು 2 ಇಂಚ್ ತಗೊಂಡಿದ್ದೇನೆ. ಯಾಕಂದ್ರೆ ನನ್ನ ಕೆಳಗಡೆಗೆ ಇಲ್ಲಿ 1 ಇಂಚು ಪಟ್ಟಿ ಬರುತ್ತೆ, ಅದಕ್ಕೆ 1.5 ಇಂಚ್ ಬೇಕು. ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಬಂದು 1/2 ಇಂಚ್ ಬೇಕು. ಅದಕ್ಕೋಸ್ಕರ ನಾನು ಟೋಟಲ್ ಬಂದು 2 ಇಂಚನ್ನ ತಗೊಂತ ಇದ್ದೀನಿ. ನೋಡಿ, 26ವರೆಗೆ 2 ಇಂಚ್ ಸೇರಿಸಿದ್ರೆ 28.5 ಆಯ್ತು. 28.5 ಇಂಚ್ಗೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, 28.5. ನೀವು ನಿಮ್ದು ಎಷ್ಟು ಮೆಜರ್ಮೆಂಟ್ ಇದೆಯೋ ಅದಕ್ಕೆ ಅಷ್ಟನ್ನೇ ನೀವು ತಗೊಳ್ಳಿ. ನಾನು 26.5 ಇದೆ ಪ್ಲಸ್ 2 ಇಂಚ್ ಮಾಡಿ 28ವರೆಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, 28.5. ನಾನು ಬುಷ್ ಶರ್ಟ್ ಅನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಇದರಲ್ಲಿ. ನೋಡಿ, ಇಲ್ಲಿಗೆ ನಾವು ಒಂದು ಲೈನ್ ಅನ್ನ ಹಾಕೋಣ. ನೋಡಿ, ಇವಾಗ ಇಲ್ಲಿ ನಾವು ಶೋಲ್ಡರ್ ಕ್ರಾಸ್ ಅನ್ನ ಬಂದು ನಾನು ಇದಕ್ಕೆ 2 ಇಂಚು ಶೋಲ್ಡರ್ ಕ್ರಾಸ್ ಅನ್ನ ಇಡ್ತಾ ಇದ್ದೀನಿ. ನೋಡಿ, 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ನಾನು 7.5 ಇಂಚ್ ಇಡ್ತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ ಬಂದು 7.5 ಇಂಚು, 2 ಇಂಚು ನಾವು ಶೋಲ್ಡರ್ ಕ್ರಾಸಿಗೋಸ್ಕರ. ನೋಡಿ, ಇದಕ್ಕೂ ಒಂದು ಲೈನ್ ಹಾಕ್ತೀನಿ. ಹಾಗೆ ಇದಕ್ಕೂ ಕೂಡ ಒಂದು ಲೈನ್ ಅನ್ನ ಹಾಕ್ತಾ ಇದ್ದೀನಿ. ನೋಡಿ, ಈ ತರ ಸ್ಕೇಲ್ ಬೇಕಂದ್ರೆ ಸೈಡ್ ಅಲ್ಲಿ ನಿಮ್ಗೆ ಲಿಂಕ್ ಬರ್ತಾ ಇದೆ, ಬೇಕಾದ್ರೆ ಕ್ಲಿಕ್ ಮಾಡಿ ನೋಡಿ ತಗೋಬಹುದು, ಇಂಟ್ರೆಸ್ಟ್ ಇದ್ದವ್ರು ಇದ್ರೆ. ನೋಡಿ, ನಾವು ಆರ್ಮೋಲ್ ಡೌನಿಂಗ್ ಅನ್ನ 7.5 ಇಂಚಿಗೆ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಇದು 2 ಇಂಚು ಶೋಲ್ಡರ್ ಡೌನಿಂಗ್, ಇದು ನೆನಪಿರ್ಲಿ. ಹಾಗೆ ಬಂದು ನಾನು ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ, ನೆಕ್ ವಿಡ್ತ್ ಬಂದು ನಾನು 2.5 ಇಂಚ್ ಇಡ್ತಾ ಇದ್ದೀನಿ. ಇದಕ್ಕೆ 15 ಇಂಚು ನಮಗೆ ಕಾಲರ್ ಬೇಕು. ನೋಡಿ, 2.5 ಇಂಚು ನೆಕ್ ವಿಡ್ತ್ ಅನ್ನ ಇಡ್ತಾ ಇದ್ದೀನಿ. ಇದೇ 2 ಇಂಚ್ ಡೌನ್ ಮಾಡ್ಕೊಂಡಿದೀವಿ. ಇದಕ್ಕೆ ನಾನು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ ಇದು ಫೈನಲ್ ಅಲ್ಲ ಸ್ನೇಹಿತರೆ. ಇದನ್ನ ನಾವು ಕಾಲರ್ ಏನು ಅಟ್ಯಾಚ್ ಮಾಡ್ತೀವಲ್ಲ ಅವಾಗಲೇ ಎಕ್ಸ್ಟ್ರಾ ನಮ್ಗೆ ಏನು ಬೇಕು ಎರಡನ್ನೂ ನಾವು ಈಕ್ವಲ್ ಆಗಿ ಕಟ್ ಮಾಡ್ಕೋಬೇಕು, ಬ್ಯಾಕ್ ಆಫ್ ಫ್ರಂಟ್. ನಾನು ನಿಮಗೆ ಒಂದು ಸ್ಯಾಂಪಲ್ಗೋಸ್ಕರ ಕಟ್ ಮಾಡ್ತಿದ್ದೀನಿ ಇದನ್ನ. ಓಕೆ, ಶೋಲ್ಡರ್ ಎಷ್ಟೈತೆ? ಶೋಲ್ಡರ್ ಬಂದು 18 ಇಂಚ್ ಇದೆ. 18ರ ಅರ್ಧ ಬಂದು ನಮಗೆ 9 ಇಂಚ್ ಆಗುತ್ತೆ. ಪ್ಲಸ್ ಒಂದು 3 ಪಾಯಿಂಟ್. ನೋಡಿ, 9.3. ನೋಡಿ, 9 ಇಂಚು ಟೋಟಲ್ ನಮಗೆ ಹಾಫ್. ನೋಡಿ, 18 ಇದೆ ಶೋಲ್ಡರ್, ಅದ್ರ ಅರ್ಧ ಬಂದು ನಮಗೆ 9 ಬರುತ್ತೆ. 9ಕ್ಕೆ ನಾನು 3 ಪಾಯಿಂಟ್ ಸೇರಿಸಿ 9.3 3ಕ್ಕೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಕೆಳಗಡೆ ಕೂಡ ಅಷ್ಟೇ. ನೋಡಿ, 9.3ಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತಿದ್ದೀನಿ. ಮೊದಲಿಗೆ ನಾವು ನೋಡಿ ಶೋಲ್ಡರ್ ಕ್ರಾಸಿಗೆ ಇದನ್ನ ಈ ಲೈನ್ ಅನ್ನ ಸೇರಿಸ್ಕೋಬೇಕು. ಹಾಗೆ ಬಂದು ಇಲ್ಲಿ ನಾವು ನೋಡಿ 1 ಇಂಚು ನಾನು ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಇಲ್ಲಿ 1 ಇಂಚಿಗೆ ಒಳಗಡೆಗೆ ನಾನೊಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನೋಡಿ ಇದು ಒಂದು ಲೈನ್ ಅನ್ನು ಹಾಕ್ತಾ ಇದ್ದೀನಿ. ನಿಮಗೆ ಕಾಣಲಿ ಅಂತೇಳಿ ಬೇರೆ ಮಾರ್ಕರ್ ತಗೊಂಡೆ, ಅದು ಕಾಣ್ತಾ ಇಲ್ಲ ಆಕ್ಚುಲಿ ಅದಕ್ಕೆ. ಸ್ನೇಹಿತರೆ, ಇವಾಗ ಬಂದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನೋಡಿ. ಚೆಸ್ಟ್ ಮೆಜರ್ಮೆಂಟ್ ಬಂದು ಟೋಟಲ್ ನಮಗೆ ಫಿಟ್ಟಿಂಗ್ ಬಂದು 40 ಇಂಚ್ ಬೇಕು. ನೋಡಿ, 40 4 ಭಾಗ ಮಾಡಿದ್ರೆ ನಮಗೆ 10 ಇಂಚ್ ಬರುತ್ತೆ. ಅದಕ್ಕೆ ನಾನು 2 ಇಂಚ್ ಎಕ್ಸ್ಟ್ರಾ ಸೇರಿಸಿ 12 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ.
ನೋಡಿ 10 + 2 12 ಇಂಚಿಗೆ ನಾನು ಟೋಟಲ್ ಎಲ್ಲ ಸೇರಿ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರ್ಬಿಟ್ಟು 2 ಇಂಚ್ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ. ನೀವು ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೊಂಡಿರ್ತೀರಾ ಅದ್ರ ಮೇಲೆ ನೀವು ಕಟ್ ಮಾಡ್ಕೋಬೇಕು. ನೋಡಿ 12 ಇಂಚು. ಇದಕ್ಕೆ ಬೇಕಾದ್ರೆ ನೀವು ಫಿಟ್ಟಿಂಗ್ ಬೇಕಾದ್ರೆ ಫಿಟ್ಟಿಂಗ್ ಕೊಡ್ಬೋದು. ನನಗೆ ಇದು ಫಿಟ್ಟಿಂಗ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಎಷ್ಟಿದೆಯೋ ಕೆಳಗಡೆ ಕೂಡ ಅಷ್ಟೇ ಇದೆ. ಹಾಗಾಗಿ ನಾನು ಹಂಗೆ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಬಂದು ಇವಾಗ ನಾವು ಪಾಕೆಟ್ ಅನ್ನ ಎಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕಂದ್ರೆ ನೋಡಿ ಇಲ್ಲಿಂದ ನಾನು 8 ಇಂಚಿಗೆ ಪಾಕೆಟ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ನಮಗೆ ಪಾಕೆಟ್ ಏನಾದರೂ ಅಟ್ಯಾಚ್ ಮಾಡ್ಕೋಬೇಕಂದ್ರೆ ನಾನು 8 ಇಂಚ್ ಡೌನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಹಾಗೆ ಇಲ್ಲಿಂದ 2.5 ತಗೊಂತೀನಿ. ನಾನು ತಗೊಳೋದು ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ ಇಲ್ಲಿ 2.5 ಇಂಚು ಪಾಕೆಟ್ಗೆ ನಾವು ಮಾರ್ಕ್ ಮಾಡ್ಕೋಬೇಕಂದ್ರೆ ನಾವು ಸ್ಕೇಲ್ ಇಟ್ಟರೆ ಇದು ಪಕ್ಕ ಗೊತ್ತಾಗುತ್ತೆ ನಮಗೆ. ನೋಡಿ ಇದು ನಮಗೆ ಇಲ್ಲಿ ಪಾಕೆಟ್ ಬರುತ್ತೆ. ಪಾಕೆಟ್ ಸೈಜ್ ಬಂದು ನಾನು 5 ಅಥವಾ 5.25 ಇಂಚು 5.25 ಇಂಚು ನಾವು ಪಾಕೆಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ ಇವಾಗ ಕಟ್ ಮಾಡ್ತಿದ್ದೀನಿ. ನೋಡಿ ನಾವು ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಹಾಗೆ ಕಟಿಂಗ್ ಅನ್ನ ಮಾಡ್ಕೊಂಡಿದೀವಿ. ಇವಾಗ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳಿಕ್ಕೆ ಇಲ್ಲೇ ಏನು ಉಳಿದಿದೆ, ಇದು ಡಬಲ್ ಪನ್ನ ಬಟ್ಟೆ ಆಗಿರೋದ್ರಿಂದ ನಮಗೆ ಇಲ್ಲೇ ಉಳಿದಿದೆ, ನಾನು ಇಲ್ಲೇ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ಈ ರೀತಿ ನಾನು ಫೋಲ್ಡಿಂಗ್ ಅನ್ನ ಹಾಕೊಂಡಿದ್ದೀನಿ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ಆಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು. ನೋಡಿ ನಿಮಗೆ ಬಟ್ಟೆ ಏನಾದರೂ ಶಾರ್ಟೇಜ್ ಆಗಂಗಿತ್ತು ಅಂದ್ರೆ ನೀವು ಇದನ್ನ ಒಂದ್ ಸೈಡ್ ಮಾಡ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ನನಗೆ ಇದು ಸರಿ ಆಗುತ್ತೆ, ಹಾಗಾಗಿ ನಾನು ಇಲ್ಲಿ ಬಿಟ್ಕೊಂಡೆ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ನಮಗೆ ಬ್ಯಾಕ್ ಪಾರ್ಟ್ಗಂತೂ ಫ್ರಂಟ್ ಪಾರ್ಟ್ ಜಾಸ್ತಿ ಇರಬೇಕು, ಹಾಗೆ ಫ್ರಂಟ್ ಪಾರ್ಟ್ಗಂತೂ ಬ್ಯಾಕ್ ಪಾರ್ಟ್ ಬಂದು ಒಂದು 1/2 ಇಂಚು ಅಥವಾ 3/4 ಇಂಚು ನಮಗೆ ಕಡಿಮೆ ಇರಬೇಕು. ನೋಡಿ ಬ್ಯಾಕ್ ಪಾರ್ಟ್ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ಕೆಳಗಡೆ ಇಲ್ಲಿ ಕೂಡ ನಾನು ಮಾರ್ಜಿನ್ ಬಿಟ್ಕೊಂಡು ಇಲ್ಲಿಂದ ಇಲ್ಲಿ 1/2 ಇಂಚಿನಷ್ಟು ಬಿಟ್ಕೊಂಡಿದ್ದೀನಿ. ನೋಡಿ ಯಾವುದೇ ಮೆಜರ್ಮೆಂಟ್ ಆಗಲಿ ನಾವು ಇದೇ ರೀತಿನೇ ಮಾರ್ಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೂ ನಾನು ಇದನ್ನ ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇದರಲ್ಲಿ ಚೇಂಜಸ್ ಆಗಲ್ಲ. ನಾನು ನಿಮ್ಗೆ ಹೇಳಿದೆ ಇಲ್ಲಿ ಫಿಟ್ಟಿಂಗ್ ಬೇಕಂದ್ರೆ ನೀವು ಸ್ಕೇಲ್ ಅನ್ನ ಯೂಸ್ ಮಾಡಿ, ನೋಡಿ ಈ ತರ ಸ್ಕೇಲ್ ಅನ್ನ ಯೂಸ್ ಮಾಡಿ ನೀವು ಫಿಟ್ಟಿಂಗ್ ಬೇಕಾದ್ರೆ ಕೊಡ್ಬೋದು. ಅದಕ್ಕೆ ನಾನು ಇದಕ್ಕೆ ಫಿಟ್ಟಿಂಗ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು ಸ್ಟ್ರೈಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಲೂಸ್ ಶರ್ಟ್ ಇರೋದ್ರಿಂದ ನಾನು ಸ್ಟ್ರೈಟ್ ಆಗಿ ಕೊಡ್ತಾ ಇದ್ದೀನಿ. ನೋಡಿ ನಿಮಗೆ ಇವಾಗ ನಾನು ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡೋದು ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ನಾವು 2 ಇಂಚು ಏನು ಶೋಲ್ಡರ್ ಡೌನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಫ್ರಂಟ್ ಪಾರ್ಟ್ ಅಲ್ಲಿ, ಇಲ್ಲಿ ಕಾಣ್ತಾ ಇದೆ. ಇಲ್ಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕೋತಾ ಇದ್ದೀನಿ. ಇದು ಶೋಲ್ಡರ್ ಲೈನ್ ನಮಗೆ ಬ್ಯಾಕ್ ಸೈಡ್. ನೋಡಿ ಇದಕ್ಕೆ ಬೇಕಾದ್ರೆ 1/2 ಇಂಚು ಎಕ್ಸ್ಟ್ರಾ ತಗೊಳ್ಳೋರು ತಗೊಂತಾರೆ, ಬಟ್ ನಾನು ತಗೊಂತ ಇಲ್ಲ. ನೋಡಿ ಕರೆಕ್ಟ್ ಆಗಿ ನಾನು ಆಸ್ ಇಟ್ ಈಸ್ 2 ಇಂಚು ಕಡಿಮೆ ಮಾಡಿದ್ದೀನಿ. ಫ್ರಂಟ್ ಪಾರ್ಟಿಗಂತೂ ಟೋಟಲ್ 2 ಇಂಚು ಕಡಿಮೆ ಮಾಡಿದ್ದೀನಿ, ಇದು ನೆನಪಿರ್ಲಿ ಅಷ್ಟೇ. ಇವಾಗ ಬಂದು ಕಟ್ ನೋಡಿ 9 ಇಂಚು ಎಷ್ಟಿದೆ, ಶೋಲ್ಡರ್ ಬಂದು 9 ಇಂಚಿದೆ. 9 ಪ್ಲಸ್ ಸ್ಟಿಚಿಂಗ್ ಮಾರ್ಜಿನ್ 3 ಪಾಯಿಂಟ್ ಇಟ್ಟಿದ್ದೀನಿ ನಾನು, ಅದನ್ನ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಬ್ಯಾಕ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ಕೂಡ ನಮಗೆ ನೋಡಿ ಸ್ಲೀವ್ ಏನು ಅಟ್ಯಾಚ್ ಮಾಡ್ತೀವಿ ಅವಾಗ ಡಿಫ್ರೆನ್ಸ್ ಬರುತ್ತೆ, ಸ್ವಲ್ಪ ಒಂದು 1/2 ಇಂಚು ಡಿಫ್ರೆನ್ಸ್ ಬರ್ಬೋದು ಸ್ಲೀವ್ಗೂ ಇದಕ್ಕೂ. ನಾವು ಅವಾಗ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ, ಅದು ಪ್ರತಿಯೊಬ್ರು ಕೂಡ ಮಾಡ್ತಾರೆ. ಇದು ಎಕ್ಸಾಕ್ಟ್ ಆರ್ಮೋಲ್ ಅಲ್ಲ, ಮತ್ತಿಷ್ಟೇ ಕಟ್ ಮಾಡ್ಬಿಟ್ಟು ಬರ್ಲಿಲ್ಲ ಅಂತ ಅನ್ಕೋಬೇಡಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು 1/2 ಇಂಚು ಡಿಫರೆನ್ಸ್ ಅಲ್ಲಿ ಬರುತ್ತೆ, ನಾವು ಅದನ್ನ ಎಕ್ಸ್ಟ್ರಾ ಬಂದು ಆಮೇಲೆ ಕಟ್ ಮಾಡ್ಕೊಂತೀವಿ.
ನೋಡಿ ನಾವು ಫ್ರಂಟ್ ಬ್ಯಾಕ್ ಎರಡು ಕಟ್ ಮಾಡ್ಕೊಂಡಿದೀವಿ. ನೋಡಿ ನಾವು ಇವಾಗ ಸ್ಲೀವ್ ಕಟ್ ಮಾಡೋಣ. ಇದು ಡಬಲ್ ಪನ್ನ ಬಟ್ಟೆ ಆಗಿರೋದ್ರಿಂದ ಜಾಸ್ತಿನೇ ಇದೆ, ಏನು ತೊಂದರೆ ಇಲ್ಲ, ಎಲ್ಲಾದ್ರೂ ಕಟ್ ಮಾಡ್ಕೋಬಹುದು ಸ್ಲೀವ್ ಅಲ್ಲ. ನಾನು ನಿಮ್ಗೆ ಲೂಸ್ ಅಂತ ಹೇಳಿದೆ ಅವಾಗಲೇ 16 ಇಂಚು ಲೂಸ್ ಬೇಕಂತ. ನೋಡಿ 16 ಅಂದ್ರೆ ನಮಗೆ 16 ಬಂದು 8 ಆಗುತ್ತೆ. 8.25 ನಮಗೆ ರೆಡಿ ಫೋಲ್ಡಿಂಗ್ ಇದ್ರೆ ಸಾಕು. ನೋಡಿ ಇಲ್ಲಿಗೆ ಬರ್ತಾ ಇದೆ, ಒಂದು ಜಾಸ್ತಿ ಇದೆ ಒಂದು ಕಡಿಮೆ ಇದೆ. ಇದು ನಮಗೆ ಅಷ್ಟು ಬಂದ್ರೆ ಸಾಕು. ಬೇಕಾದ್ರೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಇದು ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ 8.25 ಇಲ್ಲಿಗೆ ಬರ್ತಾ ಇದೆ, ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಟೋಟಲ್ಲು ನೋಡಿ ಸ್ಲೀವ್ ಲೆಂತ್ ಬಂದು 24 ಇಂಚಿದೆ. 24ಅಲ್ಲಿ ನಾವು 1 ಇಂಚು ಕಡಿಮೆ ಮಾಡಿದ್ರೆ ಸಾಕು. ನೀವು 2.25 ಇಂಚ್ ಕಫ್ ಇಡ್ತೀನಿ ಅಂದ್ರೆ 1 ಇಂಚು ಲೆಸ್ ಮಾಡಿದ್ರೆ ಸಾಕು. ಅಲ್ಲಿಗೆ 24ಕ್ಕೆ ನಾವು 1 ಇಂಚ್ ಲೆಸ್ ಮಾಡಿದ್ರೆ 23 ಆಗುತ್ತೆ. ನೋಡಿ 23 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. 23 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ನಮಗೆ ಕ್ಯಾಪ್ ಹೈಟ್ ಬಂದು ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಚೆಸ್ಟ್ ಮೆಜರ್ಮೆಂಟ್ 10ನೇ 1 ಭಾಗ ಬಂದು ಎಷ್ಟು ಬರುತ್ತೆ, 4 ಇಂಚ್ ಬರುತ್ತೆ. ಅದ್ರ ಪ್ರಕಾರ ನಾನು 4 ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಬಂದು ನಮಗೆ ಲೂಸ್ ಬಂದು 8 ಇಂಚ್ ಬೇಕು ರೆಡಿ. ನೋಡಿ 8 ಇಂಚು ಪ್ಲಸ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲ್ ನಾನು 8.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಫ್ ಹತ್ರ ಫಿಟ್ಟಿಂಗ್ ಬಂದು ನಮಗೆ ಲೂಸ್ ಬಂದು ಎಷ್ಟು ಬೇಕು, 4.25 ಇಂಚು 9 ಇಂಚು ಕಫ್ ಬೇಕು. ಅದಕ್ಕೆ 1 ಇಂಚು ಎಕ್ಸ್ಟ್ರಾ ತಗೊಂಡು ನಾನು ನೋಡಿ 4.25 5.25 6 ಇಂಚ್ ಇಡ್ತಾ ಇದ್ದೀನಿ. ನೋಡಿ 6 ಇಂಚ್ ಇಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಲೂಸ್, ಹಾಗಾಗಿ ಫಿಟ್ಟಿಂಗ್ ಅನ್ನ ಕೊಡ್ತೀನಿ. ನೋಡಿ ಈ ಸೈಡ್ ಕೊಟ್ರೆ ಕಡಿಮೆ ಫಿಟ್ಟಿಂಗ್ ಬರುತ್ತೆ. ಹಾಗಾಗಿ ನೀವು ಕಸ್ಟಮರ್ ಕೇಳ್ಕೊಂಡು ಲೂಸ್ ಫಿಟ್ಟಿಂಗ್ ಅನ್ನೋದನ್ನ ನೀವು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ಸ್ಟ್ರೈಟ್ ಅಲ್ಲಿ ನಾವು ಮಾರ್ಕ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಒಂದು ಹಾಫ್ ಇಂಚ್ ಡಿಫ್ರೆನ್ಸ್ ಬರುತ್ತೆ ಇಲ್ಲಿ. ಹಾಗಾಗಿ ಮತ್ತೆ ಈ ಸೈಡ್ ಕಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಬರುತ್ತೆ. ನೋಡಿ ನೋಡಿ ಇಲ್ಲಿ ಒಂದು 1/4 ಇಂಚ್ ಡಿಫ್ರೆನ್ಸ್ ಬರ್ತದೆ. ಹಾಗಾಗಿ ನೀವು ಕಸ್ಟಮರ್ನ ಕೇಳ್ಕೊಂಡು ನೀವು ಈ ಕ್ರಾಸ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನಾವು ಒಂದು ಸೇಪ್ ಅನ್ನ ಮಾರ್ಕ್ ಮಾಡಿದ್ರೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾವಿದು ಕಟ್ ಮಾಡ್ತಾ ಇದ್ದೀನಿ ಇದನ್ನ. ಇದರಲ್ಲಿ 2 ಸೇಪ್ ಬರುತ್ತೆ, ಫ್ರಂಟ್ ಟು ಬ್ಯಾಕ್. ನೋಡಿ ಇದರಲ್ಲಿ ನಾವು ಇವಾಗ ಫ್ರಂಟ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ 2 ಪೀಸ್ ಮಾತ್ರ ತಗೊಂತೀನಿ. 2 ಪೀಸ್ ಮಾತ್ರ ತಗೊಂಡು ನಾನು ಫ್ರಂಟ್ ಸೇಪ್ ಅನ್ನ ಕಟ್ ಮಾಡ್ತೀನಿ. ನೋಡಿ ಈ ರೀತಿ ನಾನು ಫ್ರಂಟ್ ಟು ಬ್ಯಾಕ್ ಎರಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಫ್ಲಾಕೆಟ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಫ್ಲಾಕೆಟ್ಗೆ ನಾವು ಮಾರ್ಕ್ ಮಾಡ್ಕೋಬೇಕಂದ್ರೆ ಯಾವಾಗಲೂ ನಾವು ಬ್ಯಾಕ್ ಸೈಡ್ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಬ್ಯಾಕ್ ಸೈಡ್ ಬಂದು ನೋಡಿ ಇಲ್ಲಿಗೆ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಇದನ್ನ ಇವಾಗ ರಿಟರ್ನ್ ಈ ರೀತಿ ನಾವು ಒಂದು ಹಾಫ್ ಇಂಚ್ ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಇದಕ್ಕೆ ಒಂದು ಲೈನ್ ಹಾಕೊಂಡು ನಾವು ಇಲ್ಲಿ ಫ್ಲಾಕೆಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಅದು ಬಂದು ನೋಡಿ ಬ್ಯಾಕ್ ಸೈಡ್ ಇರಬೇಕು. ನಾನು ಇದಕ್ಕೆ 4.25 ಇಂಚ್ ಇಡ್ತಾ ಇದ್ದೀನಿ ಫ್ಲಾಕೆಟ್ಗೆ. ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ನೋಡಿ ಇಷ್ಟು ನಾವು ಸ್ಲೀವ್ ಅನ್ನ ಕಟ್ ಮಾಡಿದೀವಿ. ಇವಾಗ ಬಂದು ನಾವು ಶೋಲ್ಡರ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ. ನೋಡಿ ನಾನು 2 ಶೋಲ್ಡರ್ನು ಒಂದೇ ಸಾರಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 2 ಪೀಸ್ ಇದೆ, ಇದರಲ್ಲಿ ಕಾಣಿಸ್ತಾ ಇದೆ ನಿಮಗೆ. ನೋಡಿ 2 ಪೀಸ್ ಇದೆ. ಹಾಗಾಗಿ ಇದನ್ನ ಒಂದು ಫೋಲ್ಡ್ ಮಾಡಿ 2 ಒಂದೇ ಸಾರಿ ಕಟ್ ಮಾಡ್ತಿದ್ದೀನಿ. ನಮಗೆ ಬಂದು 9.25 ಇಂಚು ಅಗಲ ಇರಬೇಕು ನೋಡಿ. ಯಾಕಂದ್ರೆ ನಮಗೆ 9 ಇಂಚು ಕಫ್ ಇದೆ. 10 ಇಂಚ್ ಇಟ್ಕೊಳ್ಳಿ ನೀವು. 10 ಇಂಚ್ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ 10 ಇಂಚಿಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಒಂದು ಹಾಫ್ ಇಂಚು ಜಾಸ್ತಿ ತಗೊಳ್ಳಿ, ಏನೂ ತೊಂದರೆ ಇಲ್ಲ. ನೋಡಿ ಇಲ್ಲಿ ವೇಸ್ಟ್ ಮಾಡಬಾರ್ದು. ಅಂದ್ರೆ ಇಲ್ಲಿಂದ ನಮಗೆ ಮಿನಿಮಮ್ 6 ಇಂಚ್ ಬೇಕು. 6 ಇಂಚ್ಗೆ ಇಲ್ಲಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ವೇಸ್ಟ್ ಮಾಡಬಾರ್ದು ಅಂದ್ರೆ ಬಟ್ಟೆನ ಏನಾದರೂ ಕಡಿಮೆ ಇತ್ತು ಅಂದ್ರೆ. ಇವಾಗ ಬಂದು ನೋಡಿ ಈ ತರದ ಮೂಲೆ ಮಟ್ಟ ಸ್ಕೇಲ್ ಇದ್ರೆ ನಮಗೆ ತುಂಬಾ ಈಸಿಯಾಗಿ ಮಾರ್ಕನ್ನು ಮಾಡ್ಕೋಬಹುದು. ನೋಡಿ ನಮಗೆ ಸೇಪ್ ಕರೆಕ್ಟ್ ಸಿಗುತ್ತೆ. ಇದು ನಾನು ಮೇನ್ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ.
ಇದು ಬಂದು ನಮಗೆ 9.3 ಇಟ್ಟಿದೀವಿ ನಾವು ಮೇನ್ ಶರ್ಟ್ ಅಲ್ಲಿ. 9 ಇಂಚು ಶೋಲ್ಡ್ರು, 3 ಪಾಯಿಂಟ್ ಎಕ್ಸ್ಟ್ರಾ ನಮಗೆ ಮಾರ್ಜಿನ್ 9.3 ಅನ್ನ ಇಟ್ಟಿದೀವಿ. ಹಾಗೆ 6 ಇಂಚು ನಾನು ಇದನ್ನ ಇಲ್ಲಿ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ಸೈಜ್ಗೆ ನೀವು 6 ಇಂಚು ಶೋಲ್ಡರ್ ಇಟ್ಟರೆ ಸಾಕು. ಈ ಸೈಜ್ಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಸೈಜಲ್ಲಿ ಡಿಫ್ರೆನ್ಸ್ ಆಗುತ್ತೆ ಶೋಲ್ಡರ್ದು, ನಿಮಗೆ ನೆನಪಿರಲಿ. ನೆಕ್ ವಿಡ್ತ್ ಬಂದು ನಾವು ಇದನ್ನ 1/4 ಇಂಚು ಜಾಸ್ತಿ ತಗೊಂತ ಇದ್ದೀನಿ. ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ 2.5 ಇಂಚ್ ಇಟ್ಟಿದ್ದೀನಿ. ಇಲ್ಲಿ ಬಂದು ನಾನು 2.75 ಇಂಚ್ ಇಡ್ತೀನಿ. 2.75 ಇಲ್ಲಿ ಎಷ್ಟು ಇಟ್ಟಿದೀವಿ, 9.3 ಇಟ್ಟಿದೀವಿ. ನೋಡಿ 9.3 ಇಲ್ಲಿ 9.75 ಇಂಚ್ ಇಡ್ತೀನಿ. ಒಂದು 1/4 ಇಂಚ್ ಇಲ್ಲಿ ಜಾಸ್ತಿ ತಗೊಂತ ಇದ್ದೀನಿ. ಹಾಗೆ ಶೋಲ್ಡರ್ ಕ್ರಾಸ್ ಬಂದು ನಾವು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಿ. ಫ್ರಂಟ್ ಪಾರ್ಟ್ ಅಲ್ಲಿ ಇಲ್ಲಿ ಕೂಡ ಅಷ್ಟೇ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಬಂದು ಇದಕ್ಕೆ ನಾವು ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಬರಬೇಕು. ಹಾಗೆ ಬಂದು ಇಲ್ಲಿಂದ ಇಲ್ಲಿಗೆ ಸೇರ್ಸೋಣ ಇದನ್ನ. ಹಾಗೆ ಇದಕ್ಕೆ ಒಂದು ನೆಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ. ನೋಡಿ ಈ ರೀತಿ ನಾವು ಶೋಲ್ಡರ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಗೆ ನಾವು ನ್ಯಾಚ್ ಹಾಕೋಣ. 2 ಶೋಲ್ಡರ್ ಇದೆ ಸ್ನೇಹಿತರೆ ಇದರಲ್ಲಿ. ನೋಡಿ ನಿಮಗೆ ಕಾಲರ್ ಕಟಿಂಗ್ ಬೇಕಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಕಾಲರ್ ಕಟಿಂಗ್ ಅನ್ನ. ಐ ಹೋಪ್ ನಿಮಗೆ. ಹಾಗೆ ಸ್ನೇಹಿತರೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ.